ನಮಸ್ಕಾರ, ನನ್ನ ಚಾನಲ್ಗೆ ಸುಸ್ವಾಗತ. ಇಂದು ನಾವು ಹಂಪಿಯ ಮುದ್ದಿನ ಮಗಳು ಲಕ್ಷ್ಮಿಯನ್ನು ಭೇಟಿ ಮಾಡೋಣ. ಲಕ್ಷ್ಮಿ ಹಂಪಿಯ ವಿರೂಪಾಕ್ಷ ದೇವಾಲಯದ ಪ್ರಸಿದ್ಧ ಆನೆ ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಂಪ್ರದಾಯಗಳ ಜೀವಂತ ಕೊಂಡಿ. 1990ರ ದಶಕದಿಂದಲೂ ಇವಳು ಜಾಗತಿಕ ಪ್ರವಾಸಿಗರ ಪ್ರಮುಖ ಆಕರ್ಷಣೆ. ಪ್ರತಿದಿನ ಬೆಳಿಗ್ಗೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮುಗಿಸಿ ಬರುವ ಇವಳು ದೇವಾಲಯದ ದ್ವಾರದಲ್ಲಿ ನಿಂತು ಭಕ್ತರನ್ನು ಸೊಂಡಿಲಿನಿಂದ ಆಶೀರ್ವದಿಸುತ್ತಾಳೆ. ತನ್ನ ಪ್ರೀತಿಯ ಮಾವುತನ ಸನ್ನೆಗಳಿಗೆ ಸ್ಪಂದಿಸುತ್ತಾ ಭಕ್ತರು ನೀಡುವ ಹಣ್ಣು ಕಬ್ಬುಗಳನ್ನು ಸವಿಯುವ ಇವಳ ಲೀಲೆ ನೋಡುವುದೇ ಒಂದು ಚಂದ. ಈ ಮೃದುವಾದ ಸ್ಪರ್ಶಕ್ಕಾಗಿ ಮತ್ತು ಅವಳೊಂದಿಗೆ ಸುಂದರ ನೆನಪುಗಳನ್ನು ಸೆರೆಹಿಡಿಯಲು ಪ್ರಪಂಚದಾದ್ಯಂತದ ಜನರು ಇಲ್ಲಿಗೆ ಬರುತ್ತಾರೆ. ಇತ್ತೀಚೆಗೆ ಅವಳ ಆರೋಗ್ಯದ ಕಾರಣಕ್ಕಾಗಿ ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆಗೆಂದು ಕೋಲಾರದ ಪುನರ್ವಸತಿ ಕೇಂದ್ರಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರಿಸಿದಾಗ ಹಂಪಿಯ ಜನರೆಲ್ಲ ಕಣ್ಣೀರು ಹಾಕಿ ಪ್ರಾರ್ಥಿಸಿದ್ದರು. ಅವಳು ಬೇಗ ಗುಣಮುಖಳಾಗಿ ಮರಳಿ ಬರಲಿ ಎಂಬುದು ಎಲ್ಲರ ಆಶಯವಾಗಿದೆ. ಅಪ್ರತಿಮ ಶಕ್ತಿಯುಳ್ಳ ಲಕ್ಷ್ಮಿ 2020ರಲ್ಲಿ ನಡೆದ ಭೀಕರ ಮೊಸಳೆ ದಾಳಿಯಿಂದಲೂ ಪವಾಡಸದೃಶವಾಗಿ ಬದುಕುಳಿದಿದ್ದಾಳೆ. ಇವಳು ನಿಜಕ್ಕೂ ಭಾರತದ ಜೀವಂತ ಪವಾಡ ಹಾಗೂ ಹಂಪಿಯ ಉಸಿರಾಡುವ ಆತ್ಮ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.